ಮಂಜುನಾಥ್ ಕುರ್ಕಿ ನಿಕಟಪೂರ್ವ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ. ಪರಮ ಪೂಜ್ಯ ಶ್ರೀ ಮಾಗಪ್ಪ ಬಸಪ್ಪನವರ ಪ್ರಶಸ್ತಿ ಕುರಿತಂತೆ ಅವರ ವ್ಯಕ್ತಿತ್ವವನ್ನು ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ನಿಮ್ಮ ಮುಂದೆ ಬಯಸ್ತೇನೆ. ಇಂದ್ರಲೋಕದಲ್ಲಿ ಹುಟ್ಟಿ ಚಂದ್ರಲೋಕದಲ್ಲಿ ಬೆಳೆದು ಗಾಳಿಯಲ್ಲಿ ತೇಲಿ ಹೋದ ಮಹಾಪುರುಷರ ಚಿಂತನೆಗಳು ನಮಗೆ ಬೇಕಾಗಿಲ್ಲ. ನಮ್ಮಂತೆಯೇ ಬದುಕಿ ನಮ್ಮಂತೆಯೇ ಅನೇಕ ದುರ್ಗಮದ ಹಾದಿಗಳನ್ನು ದಾಟಿ ಸುಖ ಕಷ್ಟಗಳನ್ನು ಅನುಭವಿಸಿ ಬೇಕು ಬೇಡಗಳನ್ನು ಎಲ್ಲವನ್ನ ತ್ಯಾಗ ಮಾಡಿ ಸಮಾಜವೇ ನನಗೆ ಸರ್ವಸ್ವ ಎಂಬ ವ್ಯಕ್ತಿತ್ವವನ್ನು ಹೊಂದಿ ಇವತ್ತು ಬದುಕಿನ ಸಾರ್ಥಕತೆಯನ್ನು ಕೊಂಡಂಥ ವ್ಯಕ್ತಿಗಳು ನಮಗೆ ಆದರ್ಶಪ್ರಾಯರಾಗ್ತಾರೆ. ಅಂಥ ಆದರ್ಶಪ್ರಾಯರ ಸಾಲಿನಲ್ಲಿ ನಿಲ್ಲುವಂತಹ ವ್ಯಕ್ತಿತ್ವ ನಮ್ಮ ದಾವಣಗೆರೆಯ ಶರಣ ಹಾರೋಡ ದಾಸೋಹಿ ಮಾಗ್ನೂರ್ ಬಸಪ್ಪನವರು. ಅವರ ವ್ಯಕ್ತಿತ್ವವನ್ನು ಕುರಿತು ನಾನು ಮಾತನಾಡಬೇಕಾದ್ರೆ, ವ್ಯಕ್ತಿ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಮಾತು ಬರುತ್ತೆ, ದೇರ್ ಈಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಬೀಯಿಂಗ್ ವುಮೆನ್ ಅಂತ. ನಾವು ಮನುಷ್ಯರಾಗಿ ಹುಟ್ಟಲಿಕ್ಕೆ ನಾವು ಬಯಸ್ತೇವೆ, ಆದರೆ ಮಾನವರಾಗಿ ನಾವು ಬದುಕಲಿಕ್ಕೆ ಬಯಸಲ್ಲ. ಆದರೆ ಮಾನವರಾಗಿ ಬದುಕುವುದಂದರೆ ಅದು ಬದುಕಿನ ಸಾರ್ಥಕತೆ. ಆ ಬದುಕಿನ ಸಾರ್ಥಕತೆ ಎಲ್ಲವನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಅದಕ್ಕೆ ಇದೆ. ಹಾಗಾದರೆ ಅವರ ವ್ಯಕ್ತಿತ್ವದಲ್ಲಿ ಏನಿದೆ? ಆತ್ಮವಿಮರ್ಶೆ ಇದೆ. ತಮ್ಮ ನಡೆ ನುಡಿಗಳಲ್ಲಿನ ಸರಿ ತಪ್ಪುಗಳ ಪರಾಮರ್ಶೆ ಇದೆ. ಜ್ಞಾನದ ಕೈದೀವಿಗೆಯನ್ನು ಹಿಡಿದು ಅನುಭವದ ಪಥದಲ್ಲಿ ಮುನ್ನಡೆಯಬಹುದಾದ ಒಬ್ಬ ಸಾಧಕನ ಸಾಧನೆಯ ಸಾಧ್ಯತೆಯ ಹೆಜ್ಜೆಯ ಗುರುತುಗಳು ಅವರ ವ್ಯಕ್ತಿತ್ವದಲ್ಲಿ ಅಡಗಿವೆ. ಯಾಕಂದರೆ ವ್ಯಕ್ತಿಗೂ ವ್ಯಕ್ತಿತ್ವಕ್ಕೂ ತುಂಬ ವ್ಯತ್ಯಾಸ. ಯಾರಲ್ಲಿ ಸ್ವಯಂ ಪ್ರಜ್ಞೆ ಇರುತ್ತೋ, ಯಾರಲ್ಲಿ ಸ್ವಯಂ ಗೌರವ ಇರುತ್ತೋ, ಯಾರಲ್ಲಿ ಸ್ವಯಂ ಅರಿವು ಇರುತ್ತೋ, ಯಾರಲ್ಲಿ ಸ್ವಯಂ ಸಾಮಾಜಿಕ ಕಳಕಳಿ ಇರುತ್ತೋ ಆ ಮನುಷ್ಯನನ್ನು ನಾವು ವ್ಯಕ್ತಿ ಅಂತೇಳಿ ನಾವು ಕರಿತೀವಿ. ಮನುಷ್ಯನನ್ನು ಅವನ ವ್ಯಕ್ತಿತ್ವ, ಈ ಗುಣಗಳಿದ್ದರೆ ವ್ಯಕ್ತಿತ್ವ. ಹಾಗಾಗಿ ಬದುಕಿನ ಸಾರ್ಥಕತೆ ಸಾಮಾನ್ಯವಾಗಿ ನಾವು ಆಯುಧಗಳನ್ನು ನಿರ್ಮಾಣ ಮಾಡುವುದು ಕಬ್ಬಿಣದಿಂದ ಏನೆಲ್ಲ ಆಯುಧಗಳನ್ನು ನಾವು ನಿರ್ಮಾಣ ಮಾಡ್ತೀವಿ, ಕಟ್ಟಡಗಳನ್ನು ನಿರ್ಮಾಣ ಮಾಡ್ತೀವಿ, ಸೇತುವೆಗಳನ್ನು ನಿರ್ಮಾಣ ಮಾಡ್ತೀವಿ, ಎಲ್ಲ ವಿವಿಧ ಉಪಯೋಗಕ್ಕಾಗಿ ನಾವು ಕಬ್ಬಿಣವನ್ನು ಬಳಸ್ತೀವಿ. ಆದರೆ ಕಬ್ಬಿಣ ಬೀಗಿ ಬಾಗಿತಂತೆ. ನನ್ನಷ್ಟು ವಿಶ್ವದಲ್ಲಿ ಅದ್ಭುತವಾದಂಥ ಶಕ್ತಿ ಮತ್ತೊಂದಿಲ್ಲ. ನಾನು ಆಯುಧಗಳನ್ನು ನಿರ್ಮಾಣ ಮಾಡಿ ಆಯುಧಗಳಾಗಿ ಪರಿವರ್ತನೆ ಹೊಂದಿ ನನಗೆ ಬಂದಂಥ ನನಗೆ ಎದುರಾಳಿಗಳನ್ನು ಕೊಚ್ಚಿ ಧ್ವಂಸ ಮಾಡುವಂಥ ಅದ್ಭುತವಾದಂಥ ಶಕ್ತಿ ನನ್ನಲ್ಲಿದೆ, ನಾನೇ ಶ್ರೇಷ್ಠ ಅಂತೇಳಿ ಭಾವಿಸ್ಬೋದು. ಆಗ ಬೆಂಕಿ ಆವರಿಸಿತು, ಆ ಕಬ್ಬಿಣದ ಮೂಲ ಅಸ್ತಿತ್ವ ನಾಶವಾಯಿತು. ಆಗ ಬೆಂಕಿ ಭಾವಿಸ್ಕೊಳ್ತಂತೆ ನಾನೇ ಭಾರಿ ಶ್ರೇಷ್ಠ, ಆ ಕಬ್ಬಿಣವನ್ನು ನುಂಗಿ ನೀರು ಕುಡಿದನಲ್ಲ, ನನ್ನಂಥ ಶಕ್ತಿವಂತ ವಿಶ್ವದಲ್ಲಿ ಯಾರೂ ಇಲ್ಲ ಅಂತೇಳಿ. ಆಗ ಆ ಕಬ್ಬಿಣವನ್ನು ನುಂಗಿ ಅದರ ಅಸ್ತಿತ್ವವನ್ನು ನುಂಗಿ ಹಾಕಿದಂಥ ಬೆಂಕಿಯ ಮೇಲೆ ನೀರು ಹಾದು ಹೋಗುತ್ತೆ. ಆಗ ನೀರು ಹಾದು ಹೋದಾಗ ಬೆಂಕಿ ನಾಶವಾಗುತ್ತೆ. ಆಗ ನೀರು ನಾನೇ ಅದ್ಭುತವಾದಂಥ ಶಕ್ತಿ ಅಂತೇಳಿ ಅದು ಭಾವಿಸ್ಕೊಳ್ಳುತ್ತೆ. ಆದರೆ ಬಾಯಾರಿಕೆ ಆದಂಥ ನಾವೆಲ್ಲರೂ ಆ ನೀರನ್ನು ಕಬ್ಬಿಣವನ್ನು ಬೆಂಕಿಯನ್ನು ನಾಶ ಮಾಡಿದಂಥ ನೀರನ್ನು ಘಟಘಟನೆ ಕುಡಿದು ಅದರ ಅಸ್ತಿತ್ವವನ್ನೇ ನಾಶ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ. ಆಗ ಮನುಷ್ಯ ನಾನು ಅದ್ಭುತವಾದಂಥ ಶಕ್ತಿಯನ್ನು ಹೊಂದಿದ್ದೀನಿ, ದೇವರು ನನಗೆ ಕೊಟ್ಟಿದ್ದೇನೆ ಅಂತೇಳಿ ಅದು ಬೀಗ್ತಾ ಇರ್ತಾನೆ. ಅಹಂಕಾರ ಅವನಲ್ಲಿ ಬೆಳೆಯುತ್ತೆ. ಆಗ ಸಾವು ಆವರಿಸುತ್ತೆ. ಸಾವು ಬಂದಾಗ ಆ ಮನುಷ್ಯನ ಅಸ್ತಿತ್ವ ಹೊರಟು ಹೋಗುತ್ತೆ. ಆಗ ಸಾವಿನೇ ಬಹಳ ದೊಡ್ಡ ಶಕ್ತಿ ಅಂತೇಳಿ ನಾವು ಭಾವಿಸ್ಕೊಂಡಿವಿ. ಆ ಸಾವನ್ನು ನುಂಗಿ ಹಾಕುವಂಥ ಅದ್ಭುತವಾದಂಥ ಶಕ್ತಿ ನಮ್ಮೆಲ್ಲರ ಕೈಯಲ್ಲಿದೆ. ಅದೇ ಬದುಕಿನ ಸಾರ್ಥಕತೆ. ಯಾರ ಬದುಕು ಸಾರ್ಥಕತೆಯನ್ನು ಪಡೆಯುತ್ತೋ, ಇವತ್ತು ನಮ್ಮ ಆತ್ಮೀಯ ಗೆಳೆಯ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಮ್ಮ ಹಿರಿಯ ಜಗದ್ಗುರುಗಳನ್ನು ಇವತ್ತು ಸ್ಮರಣೆ ಮಾಡಿದೆ. ಇವತ್ತು ಬೀದರ್ ಖಂಡಿತವಾಗಲೂ ಕನ್ನಡ ನಾಡಿನಲ್ಲಿ ಇದು ಉಳಿತಿರಲಿಲ್ಲ.
ಇಲ್ಲಿ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಿ ಸಮೃದ್ಧಗೊಳಿಸಿದಂಥ ಆ ದೇವರು ಇರೋದ್ರಿಂದಲೇ ನಾವೆಲ್ಲರೂ ಕೂತಿದ್ದೀವಿ, ಕನ್ನಡವನ್ನು ಮಾತನಾಡ್ತಿದ್ದೀವಿ ಅಂತೇಳಿ ಸ್ಮರಣೆ ಮಾಡಲು ಅದು ಆ ಪೂಜ್ಯರ ಬದುಕಿನ ಸಾರ್ಥಕತೆ. 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾಡಿನಾದ್ಯಂತ ಬಸವ ತತ್ವವನ್ನು ಪ್ರಚಾರ ಮಾಡುವಂಥ ನೈಜ ಬಸವ ತತ್ವ ಪೂಜ್ಯರೆಂದರೆ ನಮ್ಮ ಸಂತರು ಬಸವಲಿಂಗ ಪಟೇಲ್. ಇದು ಬದುಕಿನ ಸಾರ್ಥಕತೆ. ಅಂತ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡವರು ಮಾಗನೂರು ಬಸಪ್ಪನವರು. ಮಾಗನೂರು ಬಸಪ್ಪನವರ ಬಗ್ಗೆ ಅವರ ವ್ಯಕ್ತಿತ್ವವನ್ನು ಕುರಿತು ಆದಷ್ಟು ಸಂಕ್ಷಿಪ್ತವಾಗಿ ನಾನು ಅದನ್ನು ಹೇಳಲಿಕ್ಕೆ ಸ್ವಲ್ಪ ನಿಮಗೆ ಸ್ಫೂರ್ತಿ ಮತ್ತು ಪ್ರೋತ್ಸಾಹ ನೀಡುವಂಥ ನಾವು ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಮಾಗನೂರು ಬಸಪ್ಪನವರ ವ್ಯಕ್ತಿತ್ವದಲ್ಲಿ ನಾವು ನೋಡಬಹುದು. ಯಾರಿಲ್ಲದ ಊರಲ್ಲಿ ವಿಶ್ರಾಂತಿ ನನಗಿರಲಿ, ಯಾರೆಷ್ಟೇ ಹುಡುಕಿದರೂ ಆ ಊರು ಸಿಗದಿರಲಿ ಎಂಬ ಭಾರತ ಲೋಕಕ್ಕೆ ತೆರಳಿರುವಂಥ ಮಾಗನೂರು ಬಸಪ್ಪನವರ ವಿಳಾಸ ನಮ್ಮ ದಾವಣಗೆರೆ, ನಮ್ಮ 4 ಜಿಲ್ಲೆಗಳಲ್ಲಿ ಇದೆ. ಯಾರೆಷ್ಟು ಹುಡುಕಿದರೂ ಭಾರತ ಲೋಕಕ್ಕೆ ಹೋದರೂ ಸಹ ಅವರು ವಿಳಾಸ ಇದೆ, ಅವರು ಕೊಟ್ಟಂಥ ಕೊಡುಗೆಗಳಿವೆ, ನಿದರ್ಶನಗಳು ನಮ್ಮ ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಈ ಕಡೆ ಹಾವೇರಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಮಾಗನೂರು ಬಸಪ್ಪನವರ ವಿಳಾಸವನ್ನು ನಾವು ನೋಡ್ಬೋದು. ಇಲ್ಲಿ ಮಾಗನೂರು ಬಸಪ್ಪನವರ ಪ್ರಾರಂಭದ ಬದುಕು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದ ಮಾಗನೂರು ಬಸಪ್ಪನವರು. ಅವರ ಮನೆತನದ ಆಸ್ತಿ ಕೇವಲ 2.5 ಎಕರೆ ಮಾತ್ರ. ಅದು ರಾಣೆಬೆನ್ನೂರು ತಾಲೂಕು ಹಿರೇಮಾಗನೂರು ಗ್ರಾಮದ ಚನ್ನಬಸಪ್ಪ ಗೌಡ ಮತ್ತು ಸವಮ್ಮ ಅವರ ಪುತ್ರರಾಗಿ ಅವರು ಜನಿಸ್ತಾರೆ 1900 ಮಾರ್ಚ್ 30 ದಿನಾಂಕದಲ್ಲಿ. ಆಗ ದೈನಂದಿನ ಬದುಕಿನ ಅಗತ್ಯತೆಗಳನ್ನೂ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ನಿಕೃಷ್ಟವಾದಂಥ ಆರ್ಥಿಕ ಬಡತನ ಅವರಿಗೆ ಕಾಡ್ತಾ ಇದೆ. ಹುಟ್ಟಿದ 6 ತಿಂಗಳಲ್ಲೇ ತನ್ನ ತಾಯಿಯನ್ನು ಕಳ್ಕೊಳ್ತಾರೆ. ತನ್ನ 14ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಳ್ತಾರೆ. ಅವರಿಗೆ ಒಬ್ಬ ಅಕ್ಕ ಇರ್ತಾಳೆ. ಆ ಅಕ್ಕನ ಮದುವೆಗೆ ತಂದೆ ಮಾಡಿದ ಸಾಲಕ್ಕೆ ತನ್ನ ಆಸ್ತಿಯನ್ನು ಇನ್ನೊಬ್ಬರಿಗೆ ಲಾವಣಿ ಕೊಟ್ಟು ತಾವು ಕೂಲಿ ನಾಲಿ ಅಥವಾ ತಮ್ಮ ದೈನಂದಿನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವರ ದಿನನಿತ್ಯದ ಹುಡುಕಾಟ ಅವ್ರದ್ದು ನಡೀತಾ ಇರುತ್ತೆ. ಆರೋಗ್ಯ ವ್ಯಾಸ ಮಾಗನೂರು ಬಸಪ್ಪನವರು. ಎಷ್ಟು ಅವರಿಗೆ ಬಡತನ ಇತ್ತು ಅಂದರೆ, ಅವರು ಚಿಕ್ಕ ವಯಸ್ಸಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಅವರು ಕಲಿತಾರೆ. ಕೇವಲ 13 ವರ್ಷ ತನಕ ಅವರು ಶಿಕ್ಷಣವನ್ನು ಪಡಿತಾರೆ. ತಂದೆಗೆ ಭೀಕರವಾದಂಥ ಕಾಯಿಲೆ ಬರುತ್ತೆ. ಕಾಯಿಲೆ ಬಂದಾಗ ಅವರ ಸ್ನೇಹಿತರು ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ತಂದೆ ಸತ್ತ ಶವವನ್ನು ಹಿರೇಮಾಗನೂರಿಗೆ ತಂದು ಮಣ್ಣು ಮಾಡಲು ಸಾಧ್ಯ ಇರದ ಆರ್ಥಿಕ ಬಡತನ, ಅಲ್ಲೇ ಅವರು ಮಣ್ಣು ಮಾಡಿ ಬರ್ತಾರೆ ತನ್ನ ತಂದೆಯನ್ನು. ಆತ್ಮೀಯ ಬಂಧುಗಳು, ತನ್ನ ತಂದೆಯ ಶವವನ್ನು ಹಿರೇಮಾಗನೂರಿಗೆ ತರಲಿಕ್ಕೆ ಸಾಧ್ಯತೆ ಇಲ್ಲದೆ ಇರುವಂಥ ನಿಕೃಷ್ಟ ಆರ್ಥಿಕ ಬದುಕು ಅವರದಾಗಿತ್ತು. ಒಂದು ಕಡೆ ಆದರೆ, ಇನ್ನೊಂದು ಕಡೆ ತನ್ನ ಮನೆತನದಲ್ಲಿದ್ದಂಥ 2.5 ಎಕರೆ ಜಮೀನು ಅಕ್ಕನ ಮದುವೆಗೆ ಸಾಲಕ್ಕೆ ಲಾವಣಿ ಆಗ್ತಾರೆ. ಸಂಪೂರ್ಣವಾಗಿ ನಿರ್ಗತಿಕರಾಗ್ತಾರೆ. ಆದರೆ ಅವರ ಸೋದರ ಮಾವ, ನಮ್ಮ ಮನೆಗೆ ಬಂದುಬಿಡು, ನೀನಿಲ್ಲಿ ಬದುಕನ್ನು ಕಟ್ಟಿಗೋ, ನಮ್ಮ ಮನೆಯಲ್ಲಿ ಕೆಲಸ ಮಾಡು, ಊಟ ಮಾಡು, ಬಟ್ಟೆ ತಗೋ, ನಿನ್ನ ಜೀವನವನ್ನು ನಾನು ಸಾಗಿಸ್ತೀನಿ ಅಂತ ಹೇಳಿ ಕರೆ ಕೊಟ್ಟಾಗ ಅವರ ಆತ್ಮಗೌರವ ಒಪ್ಕೊಳ್ಳಲ್ಲ. ಯಾಕೆಂದರೆ ಯಾವ ವ್ಯಕ್ತಿ ಅವಮಾನವನ್ನು ಸನ್ಮಾನವನ್ನಾಗಿ, ಅನುಮಾನವನ್ನು ಅಭಿಮಾನವನ್ನಾಗಿ, ಅಂತಃಕರಣವನ್ನು ಆದರ್ಶವನ್ನಾಗಿ, ಸೋಲನ್ನು ಅನುಭವದ ಜೀವನದ ಪಾಠವನ್ನಾಗಿ, ಅವಿಶ್ವಾಸವನ್ನು ಆತ್ಮವಿಶ್ವಾಸವನ್ನಾಗಿ ಯಾರು ಪರಿವರ್ತಿಸ್ತಾರೋ ಅವರ ಬದುಕಿನ ಮುಂದಿನ ಪಯಣದಲ್ಲಿ ಯಾವಾಗಲೂ ಯಶಸ್ಸಿರುತ್ತದೆ. ಅಂಥ ಯಶಸ್ಸನ್ನು ಕಂಡವರು ಮಾಗನೂರು ಬಸಪ್ಪನವರು. ಅದಕ್ಕೆ ಒಪ್ಪಲ್ಲ. ತನ್ನ ಊರಲ್ಲೇ ಇದ್ದು ಸ್ವಲ್ಪ ಒಂದು ಅಂಗಡಿಯಲ್ಲಿ, ಯಾವುದೋ ಒಂದು ಅಂಗಡಿಯಲ್ಲಿ, ಅದು ಯಾವ ಅಂಗಡಿ ಅಂದರೆ ಮಿಠಾಯಿ ಮತ್ತು ಖಾರ ಮಂಡಕ್ಕಿ ಮಾಡುವಂಥ ಅಂಗಡಿಯಲ್ಲಿ ಅವರು ಕೆಲಸ ಮಾಡಿ, ಅವರಿಗೆ ಸ್ವೀಟ್ ಮಾಡಲಿಕ್ಕೆ ತುಂಬ ನಾಲೆಡ್ಜ್ ಇರುತ್ತೆ. ಅವರಿಗೆ ಸ್ವೀಟ್ ಮಾಡೋದು, ಮೊದಲೆಲ್ಲ ಕಾರ್ಸಿಗೆ ಉಂಡೆ ಕಟ್ಟೋದು, ಲಾಡು ಮಾಡೋದು, ಇದನ್ನು ಮಾಡಲಿಕ್ಕೆ ಮಾಗನೂರು ಬಸಪ್ಪನವರನ್ನ ಅವರು ಇಟ್ಕೊಂಡಿರ್ತಾರೆ. ಆದರೆ ಅವರಿಗೆ ಅಲ್ಲಿ ಮನಸ್ಸು
ಇನ್ನೊಬ್ಬರ ಆಧೀನದಲ್ಲಿ ತಾನು ದುಡಿಬೇಕನ್ನೋದು ಆತ್ಮಗೌರವ ಅವ್ರಿಗೆ ಕಾಡ್ತಾ ಇರುತ್ತೆ. ಒಂದು ದಿನ ಅವರ ಸ್ನೇಹ, ಇನ್ನೊಬ್ಬರ ಸ್ನೇಹ ದಾವಣಗೆರೆ ಎಳ್ಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ. ದಾವಣಗೆರೆಯಲ್ಲಿ ಅವರ ಸ್ನೇಹಿತ ಒಬ್ಬ ಅಂಗಡಿಗೆ ಬಂದು ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಒಂದು ಅಂಗಡಿಯಲ್ಲಿ ಗುಮಾಸ್ತನಾಗಿ ಕಸ ಹೊಡಿತಾ ಆ ಅಂಗಡಿಯನ್ನು ಕಾಯ್ತಾ ಕೆಲಸ ಮಾಡ್ತಾ ಇರ್ತಾನೆ. ಆಗ ಬಸಪ್ಪನವ್ರಿಗೆ ಹೇಳ್ತಾರೆ, ನೋಡಿ ಇಲ್ಲಿ ಯಾಕೆ ನೀನು ಮಿಠಾಯಿ ಅವನ್ನೆಲ್ಲ ಮಾರ್ತಾ ಇಲ್ಲಿದೆಯಾ, ನಿನ್ನ ಬದುಕನ್ನು ಸ್ವತಂತ್ರವಾಗಿ ನೀನು ಕೊಟ್ಕೊಳ್ಬೇಕಾದ್ರೆ ನನ್ನ ಜೊತೆಗೆ ಬಾ, ನಾನು ಯಾವುದಾದ್ರು ಒಂದು ದಲಾಳಿ ಅಂಗಡಿಗೆ ಅಲ್ಲಿ ಕಾಯಲಿಕ್ಕೆ, ಬೀಗ ಹಾಕಲಿಕ್ಕೆ, ಕಸ ಹೊಡಲಿಕ್ಕೆ ನಿನ್ನನ್ನು ಸೇರಿಸ್ತೀನಿ ಅಂತಂದಾಗ ಮಾವನೂರು ಬಸಪ್ಪನವರು 1920ಕ್ಕೆ ದಾವಣಗೆರೆಗೆ ಬರ್ತಾರೆ. ಅವರ ಜೀವನದ ಘಟ್ಟ ಇಲ್ಲಿಂದ ಬದಲಾವಣೆ ಆಗುತ್ತೆ. 1920ಕ್ಕೆ ದಾವಣಗೆರೆಗೆ ಬಂದಾಗ ಕೆಲವು ಅಂಗಡಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಅನೇಕ ಅಂಗಡಿಗಳಲ್ಲಿ ಕೆಲಸವನ್ನು ಮಾಡಿ ವ್ಯವಹಾರದ ಜ್ಞಾನವನ್ನು ಪಡ್ಕೊಳ್ತಾರೆ. ವ್ಯವಹಾರದ ಜ್ಞಾನದ ಜೊತೆಗೆ ಸದೃಢವಾದ ಮನಸ್ಸು, ಆತ್ಮವಿಶ್ವಾಸವನ್ನು ಅವರು ಹೆಚ್ಚಿಸ್ಕೊಳ್ತಾರೆ. ನಾನು ಸಹ ಈ ವ್ಯವಹಾರದ ನೆಲೆಗಟ್ಟಿನ ಮೇಲೆ ನನ್ನ ಬದುಕನ್ನು ಸ್ವತಂತ್ರವಾಗಿ ನಾನು ಕಟ್ಕೊಳ್ಬೇಕು ಅಂತೇಳಿ ಆ ಮಾವನೂರು ಬಸಪ್ಪನವರು ಅದರ ಹುಡುಕಾಟ ನಡೆಯುತ್ತೆ. ಕೊನೆಗೆ 1930ರಲ್ಲಿ ಕೇವಲ ಅಲ್ಪ ಹಣ, ತಾನು ಕೂಡಿಟ್ಟ ಹಣ ಕೇವಲ 50-60 ರೂಪಾಯಿ ಹಣದಲ್ಲಿ ಒಂದು ಖರೀದಿ ಅಂಗಡಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಬೋರ್ಡ್ ಯಾರೋ ಬರ್ಸ್ಕೊಡ್ತಾರೆ, ಚೇರ್ ಯಾರೋ ಅವ್ರ ಸ್ನೇಹಿತರು ತಂದು ಕೊಡ್ತಾರೆ. 50-60 ರೂಪಾಯಿ ಇದ್ದದ್ದನ್ನು ಅಲ್ಲಿ ಹೆಸರು ಕಾಳು, ಉದ್ದಿನ ಬೇಳೆ, ಕಡಲೆಕಾಳು ಆವಾಗ 2 ಚೀಲ 3 ಚೀಲ 10 ಚೀಲ ಈ ಥರ ಅದನ್ನು ಖರೀದಿ ಮಾಡಿ ಬೇರೆ ಕಡೆ ಮಾರಾಟ ಮಾಡುವ ಮೂಲಕವಾಗಿ ಪ್ರಾಮಾಣಿಕತೆಯಿಂದ ಅವರು ಹೆಸರಾಗ್ತಾರೆ. ಆ ಪ್ರಾಮಾಣಿಕತೆನೇ ಎಲ್ಲ ಮಾರಾಟಗಾರರನ್ನು ಅವರನ್ನು ಕೈ ಬೀಸಿ ಕರೆಯುತ್ತೆ, ಅವರನ್ನು ಅಪ್ಪಿಕೊಳ್ತಾರೆ. ಆಗ ಅವರಿಗೆ ಉದ್ರಿಯಾಗಿ ಮಾಲನ್ನು ಕೊಡ್ತಾರೆ. ಆ ಮಾಲನ್ನು ಹುಬ್ಬಳ್ಳಿ, ಧಾರವಾಡ, ಗೋವಾ, ಬಾಂಬೆ, ದೆಹಲಿ ಈ ಥರ ಎಲ್ಲ ವ್ಯಾಗನ್ಗಳಿಗೆ, ರೈಲ್ವೆ ವ್ಯಾಗನ್ಗಳಿಗೆ ತುಂಬ್ತಾ ದಿನದಿಂದ ದಿನಕ್ಕೆ 50, 20, 100 ರೂಪಾಯಿ ಸಂಗ್ರಹಿಸುತ್ತಾ ಹೀಗೆ ಬೆಳೀತಾ ಹೋಗ್ತಾರೆ. ಯಾವ ಮಟ್ಟಕ್ಕೆ ಬೆಳೀತಾರೆ ಅಂದರೆ ಅವರ ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಮತ್ತು ದಕ್ಷತೆ, ಬದ್ಧತೆಯಿಂದಾಗಿ ಅವರು ಮೇಲಕ್ಕೆ ಬೆಳೀತಾ ಹೋಗ್ತಾರೆ. ಬೆಳೆದಾಗ ಇಡೀ ದಾವಣಗೆರೆ ತುಂಬ ಮಾವನೂರು ಬಸಪ್ಪನವರಂದರೆ ತನ್ನದೇ ಆದಂಥ ವ್ಯಕ್ತಿತ್ವ. ಯಾರ ಜೊತೆಗಿತ್ತು ಅಂದರೆ ಎಸ್ ನಿಜಲಿಂಗಪ್ಪನವ್ರ ಜೊತೆಗೆ KT ಜಬ್ಬಣ್ಣವರು, ಆಮೇಲೆ ಶ್ರೀನಿವಾಸ ಶೇಟ್ರವರು. 1934ರಲ್ಲಿ ಅವಾಗ ಇದು ಸ್ವತಂತ್ರ ಚಳವಳಿ ಇದ್ದಂಥ ಸಂದರ್ಭದಲ್ಲಿ ಹರಿಹರ ಅರ್ಲಾಪುರ ಅಂತ ಇದೆ, ಆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಅಂದಿನ ಡಾಕ್ಟರ್ ಬಾಬುರಾಜೇಂದ್ರ ಪ್ರಸಾದ್ ಅವರನ್ನು ಕರೆ ಕಳಿಸಿ ಅಲ್ಲಿ ಒಂದು ಕಾಂಗ್ರೆಸ್ ಸಮ್ಮೇಳನವನ್ನು ಮಾಡ್ತಾರೆ. ಮಾವನೂರು ಬಸಪ್ಪನವರು ಆ ಮಟ್ಟಕ್ಕೆ ಅವರು ಬೆಳೀತಾರೆ. ಅದೇ ವರ್ಷ 1934ರಲ್ಲಿ ದಾವಣಗೆರೆಯಲ್ಲಿ ಒಂದು ಟ್ರೇಡ್ ಯೂನಿಯನ್ನನ್ನು ಹುಟ್ಟುಹಾಕ್ತಾರೆ. ಟ್ರೇಡ್ ಯೂನಿಯನ್ 1934 ಒಂದು ವಾಣಿಜ್ಯ ಸಂಸ್ಥೆಯನ್ನು, ವ್ಯಾಪಾರಿ ಸಂಸ್ಥೆಯನ್ನು ಹುಟ್ಟುಹಾಕಿ ಎಲ್ಲ ವ್ಯಾಪಾರಿಗಳನ್ನು ಕ್ರೋಢೀಕರಿಸಿ ಸದಸ್ಯತ್ವವನ್ನು ಪಡೆದು ಅವರಲ್ಲಿ ದಾನದ ಗುಣವನ್ನು ಹುಟ್ಟುಹಾಕ್ತಾರೆ ಮಾವನೂರು ಬಸಪ್ಪನವರು. ನಂತರ ದಾವಣಗೆರೆ ಭಾಗದಲ್ಲಿ ಶಿಕ್ಷಣವನ್ನು ದಾಸೋಹ ಮಾಡಬೇಕಂತೇಳಿ 1937ರಲ್ಲಿ ದಾವಣಗೆರೆಯಲ್ಲಿ ಮೊಟ್ಟ ಮೊದಲಿಗೆ DEA ಎಂಬ ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ ಮಾವನೂರು ಬಸಪ್ಪನವರು. ದಾವಣಗೆರೆ ಎಜುಕೇಷನ್ ಅಸೋಸಿಯೇಷನ್ ಅಂದರೆ ಸೊಸೈಟಿ. ಅದರ ಮೂಲಕವಾಗಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಅವರು ದಾಸೋಹ ಮಾಡ್ತಾ ಹೋಗ್ತಾರೆ. ಅದೇ ವೇಳೆಯಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೀವಿ, ಆದರೆ ಒಟ್ಟಿಗೆ ಏನು ಮಾಡಬೇಕು, ಆಹಾರವನ್ನು ಕೊಡಬೇಕಲ್ಲ ಅಂಥೇಳಿ 1938ರಲ್ಲಿ ಅಶಕ್ತ ಪೋಷಕರ ಸಂಘವನ್ನು ಸ್ಥಾಪನೆ ಮಾಡಿ ಆ ಕಟ್ಟಡವನ್ನು ನಿರ್ಮಾಣ ಮಾಡಿ ಅನೇಕ ಕೊಠಡಿಗಳಲ್ಲಿ ಬಡ ಮಕ್ಕಳಿಗಿಟ್ಟು ಅನ್ನ ದಾಸೋಹ, ಒಂದು ಕಡೆ ಜ್ಞಾನ ದಾಸೋಹ, ಇನ್ನೊಂದು ಕಡೆ ಅನ್ನ ದಾಸೋಹವನ್ನು ಉಣಬಡಿಸ್ತಾ ಹೋಗ್ತಾರೆ ಮಾವನೂರು ಬಸಪ್ಪನವರು. ಅಲ್ಲಿಗೆ ಮಾವನೂರು ಬಸಪ್ಪನವರ ವ್ಯಕ್ತಿತ್ವ ಇಡೀ ದಾವಣಗೆರೆ, ಅವಾಗ ಅವಿಜಿತ ಚಿತ್ರದುರ್ಗ ಜಿಲ್ಲೆ, ಅವರ ವ್ಯಕ್ತಿತ್ವ ಬೆಳೀತಾ ಹೋಗ್ತದೆ. ಬೆಳೆಯುತ್ತಾ ಹೋದಂತೆ ತಮಗೆ ಹಣದ ಸಂಗ್ರಹ ಆಗುತ್ತಾ ಹೋದಂತೆ ಆ ಹಣದ ಸಂಗ್ರಹದ ಒಂದು ಭಾಗವನ್ನು ಅವರು ಬಿಡ್ತಾ ಹೋಗ್ತಾರೆ. ಯಾಕೆಂದರೆ ಅವರಿಗೆ ಅವರೇ ಗುರು ಆಗ್ತಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕವನ ನೆನಪಾಗುತ್ತೆ, ನಿನಗಾರು ಗುರುವಿವರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕಳೆದೆ ಸಿಕ್ಕಿದೆಂಜಲವ ದಿನವ ಕಳೆದೆ ನಿನಗೇಕ ಗುರು ಶಿಷ್ಯರ ಪಟ್ಟಗಳು ನಿನಗೆ ನೀನೇ ಗುರುವು ಮಂಕುತಿಮ್ಮ ಅಂತ. ಅವರು ತಮಗೆ ತಾವೇ ಗುರು ಆಗ್ತಾರೆ, ತಮ್ಮ ಅರಿವಿನ ವ್ಯಾಪ್ತಿಯನ್ನು ಅಗ್ಗಿಸ್ಕೊಳ್ತಾರೆ. ಅದಕ್ಕೆ ಬಹುಮುಖ್ಯವಾದಂಥ ಕಾರಣ ಬಸವ ತತ್ವ ಅಂತೇಳಿ ನಾನು ಅಭಿಮಾನದಿಂದ ನುಡಿಲಿಕ್ಕೆ ನಾನು ಬಯಸ್ತೇನೆ. ಆ ಬಸವ ತತ್ವವೇ ಅವರಿಗೆ ಸಾಮಾಜಿಕ ನ್ಯಾಯ, ಸಮಾನತೆಯ ಪರಿಕಲ್ಪನೆ, ಕಾಯಕ, ದಾಸೋಹಗಳು ಅವರ ಜೀವನಾಡಿಯಾಗಿ ಹೊರಹೊಮ್ಮುತ್ತವೆ ಮಾವನೂರು ಬಸಪ್ಪನವರು.
ಅಲ್ಲಿಂದ ಅವರ ಬದುಕಿನ ಪಯಣ ದಾಸೋಹದ ಮೂಲಕವಾಗಿ ನಡೀತಾ ಹೋಗ್ತದೆ. ದಾಸೋಹ ಯಾಕೆಂದರೆ ಅವರಿಗೆ ಕಾಯಕ ಗೊತ್ತಿತ್ತು, ಕಾಲ ಗೊತ್ತಿತ್ತು, ಕಾಸದ ಮಹತ್ವನೂ ಗೊತ್ತಿತ್ತು. ಕಾಯಕ ಕಾಸಿನ ಮಹತ್ವ ಯಾರಿಗೆ ಗೊತ್ತಿರುತ್ತದೆಯೋ ಅವರು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ. ಅಂತಹ ವ್ಯಕ್ತಿತ್ವವನ್ನು ಹೊಂದಿದ್ದರು ಮಾಮೂಲು ಬಸಪ್ಪನವರು. ಇವರಿಗೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಆಗುತ್ತೆ. ಧಾರವಾಡ ಭಾಗದಲ್ಲಿ ದೊಡ್ಡ ಪ್ರಮಾಣದ ಸಂಗ್ರಾಮ. ಅವಾಗ ಮಹಾದೇವ ಅವರೆಲ್ಲ ಅನೇಕ 6 ಜನ ಅಲ್ಲಿ ಕೊಲೆ ಆಗ್ತಾರೆ ಆ ಭಾಗದಲ್ಲಿ, ಗುಜರಾತ್ನಲ್ಲಿ. ಈ ಭಾಗದಲ್ಲಿ ದೊಡ್ಡ ಆಂದೋಲನ ನಡೆಯುತ್ತೆ. ಆಂದೋಲನ ನಡೆದಾಗ ಸುಮಾರು 10,000 ಜನ ದಾವಣಗೆರೆಗೆ, ಧಾರವಾಡ, ಹುಬ್ಬಳ್ಳಿ ಆ ಕಡೆಯಿಂದ ಬಂದಾಗ ತನ್ನ ಅಂಗಡಿ, ತನ್ನ ಗೋಡೌನ್ನಲ್ಲಿ ಅವರೆಲ್ಲರನ್ನ ಇಟ್ಟು ಅವರಿಗೆ 1 ತಿಂಗಳ ಕಾಲ ಅನ್ನವನ್ನು, ಬಟ್ಟೆಯನ್ನು, ಸ್ವತಂತ್ರ ಹೋರಾಟಗಾರರಿಗೆ ದಾರಿ ಎರೆದು ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚುತ್ತಾರೆ ಮಾಂಗೂರು ಬಸಪ್ಪನವರು. ಇದು ಅವರ ವ್ಯಕ್ತಿತ್ವ. ಕ್ವಿಟ್ ಇಂಡಿಯಾ ಚಳವಳಿ ನಂತರ 1946-47 ಸಾಲಿಗೆ ನಮ್ಮ ಅಂದಿನ ಆರೋಗ್ಯ ಮಂತ್ರಿಯಾಗಿದ್ದರು. ಸ್ವತಂತ್ರ ಕರ್ನಾಟಕದ ನಂತರ ಸಿದ್ದರಾಮಪ್ಪರ ಜೊತೆಗೆ ತರಳುಬಾಳು ಲಿಂಗೈಕ್ಯ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಸಂಪರ್ಕ ಬೆಳೆಯುತ್ತೆ. 46-47ರಲ್ಲಿ ಸಿದ್ದರಾಮಪ್ಪನವರು ಮಾಗೂರು ಬಸಪ್ಪನವರನ್ನು ಸಿರಿಗೆರೆ ಮಠಕ್ಕೆ ಕರ್ಕೊಂಡು ಹೋದಾಗ ಆ ಮಠವನ್ನು ಮೊದಲು ಕೆಲವರು ದಾವಣಗೆರೆ ಭಾಗದಲ್ಲಿ ದುಗ್ಗಾಣಿ ಮಠ ಅಂತೇಳಿ ಕರಿತಾ ಇದ್ದರು. ಅಲ್ಲಿ ಆ ಭಾಗದ ನಮ್ಮಂಥ ಭಕ್ತರು ನೀರನ್ನು ಕುಡಿಬೇಕಾದ್ರೆ ಬೊಕ್ಕಸೆಯಲ್ಲಿ ನೀರನ್ನು ಕುಡಿಯುವಂಥ ಒಂದು ವ್ಯವಸ್ಥೆ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ. ಇದನ್ನು ನಾನು ನಿಮಗೆ ದುಃಖದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂತಹ ಸಂದರ್ಭದಲ್ಲಿ ಸಿರಿಗೆರೆ ಮಠಕ್ಕೆ ಬಸಪ್ಪನವರು ಹೋದಾಗ ಅಲ್ಲಿ ಮಕ್ಕಳು ವ್ಯಾಯಾಮ ಮಾಡ್ತಾ ಇರ್ತಾರೆ, ಡ್ರಿಲ್ ಮಾಡಿಸ್ತಾ ಇರ್ತಾರೆ ಗುರುಗಳು. ಅವ್ರ ಕೈಲಿ ಡಂಬಲ್ಸು ವೆಸಲ್ಸ್ ಏನು ಇರೋದಿಲ್ಲ. ಆಗ ಕೇಳ್ತಾರೆ, ಯಾಕೆ ಅವರಿಗೆ ಬೇಕಾದಂಥ ಸಾಮಾನುಗಳು ಯಾಕಿಲ್ಲ ಅಂದಾಗ, ಇಲ್ಲ ಈ ಮಠದಿಂದ ತಂದುಕೊಡೋಕೆ ಆಗ್ತಾ ಇಲ್ಲ, ಆರ್ಥಿಕವಾಗಿ ಬಳತಾ ಇದೆ ಅಂದಾಗ ತನ್ನ ಬಳಿದಂಥ 10,000 ರೂಪಾಯಿನ ತೆಗೆದು ಆ ಡ್ರಿಲ್ ಟೀಚರನ್ನು ಕರೆದವರಿಗೆ ಕೊಟ್ಟು ಇವತ್ತೇ ಅವರಿಗೆ ಬೇಕಾದಂಥ ಡ್ರಮ್ಗಳನ್ನು, ಡಂಬಲ್ಸ್ಗಳನ್ನು ಎಲ್ಲವನ್ನ ತಂದು ಕೊಡು ಅಂತ ಹೇಳಿ ಅವರಿಗೆ ತಂದು ಕೊಡ್ತಾರೆ ಮಾಂಗೂರು ಬಸಪ್ಪ. ಅಲ್ಲಿಂದ ಅವರಿಗೆ ಆರಂಭ ಆಗುತ್ತೆ. ಸಿರಿಗೆರೆ ಮಠ ಮತ್ತು ಮಾಂಗೂರು ಬಸಪ್ಪನವರು ಒಂದು ನಾಣ್ಯದ 2 ಮುಖಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಯಾವ ಮಠವನ್ನು ದುಗ್ಗಾಣಿ ಮಠ ಅಂತ ಕರೆದಿರೋ ಆತ್ಮೀಯ ಬಂಧುಗಳೇ, ಯಾವುದೇ ಒಂದು ಸಮಾಜ ಆ ಅಧಿಕಾರಯುತ ಸಮಾಜವಾಗಿ ಹೊರಹೊಮ್ಮಬೇಕಾದರೆ ಅದಕ್ಕೆ ಚರಿತ್ರೆ ಇರಬೇಕು. ಯಾಕೆಂದರೆ ಚರಿತ್ರೆ ಸ್ಫೂರ್ತಿಯನ್ನು ಉಂಟು ಮಾಡುತ್ತೆ, ಸ್ಫೂರ್ತಿ ಜಾಗೃತಿಯನ್ನು ತುಂಬುತ್ತೆ ಜನರಲ್ಲಿ, ಜಾಗೃತಿ ಚಿಂತನೆಯನ್ನು ಹಚ್ಚುತ್ತೆ, ಚಿಂತನೆ ಶಕ್ತಿಯನ್ನು ತುಂಬುತ್ತೆ, ಶಕ್ತಿ ಆ ಸಮಾಜವನ್ನು ಆಳುವ ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ಅಂಥ ಅಧಿಕಾರವನ್ನು ಪಡೆದುಕೊಳ್ಳಲಿಕ್ಕೆ ಮಾಂಗೂರು ಬಸಪ್ಪನವರು ಆ ಸಮಾಜಕ್ಕೆ ಕಾರಣರಾಗ್ತಾರೆ. ಜೊತೆಗೆ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ನಾನು ಸ್ಮರಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಇಂಥ ಮಾಂಗೂರು ಬಸಪ್ಪನವರ ಅದ್ಭುತವಾದಂಥ ಒಂದು ಕೊಡುಗೆ. ನಂತರ ಅಲ್ಲಿಂದ 1957ರಲ್ಲಿ ನಮ್ಮ ದಾವಣಗೆರೆಯ ಬಾಪೂಜಿ ವಿದ್ಯಾಸಂಸ್ಥೆ, ಇವತ್ತೇನು ಡಾಕ್ಟರ್ ಶಾಮೂರು ಶಿವಶಂಕರಪ್ಪನವರು ಗೌರವ ಅಧ್ಯಕ್ಷರಾಗಿದ್ದಾರೆ, SS ಮಲ್ಲಿಕಾರ್ಜುನ ಅವರು ಜಂಟಿಕ ಆ ಸಂಸ್ಥೆಯನ್ನು ಮಾಂಗೂರು ಬಸಪ್ಪನವರು, ಕಾಸಲ್ ಶ್ರೀನಿವಾಸ ಶೆಟ್ಟಿಯವರು ಮೂವರು ಸೇರಿಕೊಂಡು ಆ ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ. ಇವರು ಖಜಾಂಚಿಯಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ದಿನದಿಂದ ದಿನಕ್ಕೆ ಅದು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಹೀಗೆ ಅದ್ಭುತವಾದಂಥ ಒಂದು ಬೆಳವಣಿಗೆಯನ್ನು ಇವರ ನೇತೃತ್ವದಲ್ಲಿ ಮತ್ತು ತನ್ನ ಸ್ನೇಹಿತರ ನೇತೃತ್ವದಲ್ಲಿ ಬೆಳೀತಾ ಹೋಗ್ತಾರೆ. ನಂತರ 1961ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕನ್ನು ತನ್ನ ಸ್ನೇಹಿತರ ಜೊತೆಗೆ ತನ್ನ ನೇತೃತ್ವದಲ್ಲಿ ಸ್ಥಾಪನೆ ಮಾಡ್ತಾರೆ. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಠೇವಣಿಗಳನ್ನು ಅತ್ಯಂತ ದೊಡ್ಡ ಬ್ಯಾಂಕ್ ಆಗಿ ದಾವಣಗೆರೆ ಜಿಲ್ಲೆಯಲ್ಲಿ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂಥ ಬ್ಯಾಂಕನ್ನು ಹುಟ್ಟಾಕ್ತಾರೆ 61ರಲ್ಲಿ. ನಂತರ 1970ರಲ್ಲಿ ಬಾಪೂಜಿ ಸಹಕಾರ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಕೆಲವು ವಿದ್ಯಮಾನಗಳಿಂದ ಆ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಬಿಟ್ಟು 1974ರಲ್ಲಿ ನಿರ್ಗಮಿಸ್ತಾರೆ ಮಾಂಗೂರು ಬಸಪ್ಪನವರು. ನಿರ್ಗಮಿಸಿ ನಂತರ ಸಿರಿಗೆರೆ ಸಂಸ್ಥೆಯ ಅದರ ಆಧೀನದಲ್ಲಿ ಶಿವ ಸಹಕಾರಿ ಬ್ಯಾಂಕನ್ನು 1974ರಲ್ಲಿ ಹುಟ್ಟುಹಾಕ್ತಾರೆ. ಇವತ್ತು ಶಿವ ಸಹಕಾರಿ ಬ್ಯಾಂಕ್ ಅತ್ಯಂತ ದೊಡ್ಡ ಬ್ಯಾಂಕ್ ಆಗಿ ಇವತ್ತು ಬೆಳೆದಿದೆ. ಇದು ಮಾಂಗೂರು ಬಸಪ್ಪನವರ ಒಂದು ವ್ಯಕ್ತಿತ್ವ. ಅಂದರೆ ಅವರು ಒಂದು ಮಾತು ಹೇಳ್ತಾ ಇದ್ದರು, ನಾನು ಅವರ ಭಾಷಣವನ್ನು ಕೇಳ್ತಾ ಇದ್ದೆ.
ದಾನ ತಾವು ನೀಡುವುದರ ಜೊತೆಗೆ ದಾನಿಗಳನ್ನು ಹುಟ್ಟುಹಾಕ್ತಾ ಇದ್ರು. ಯಾರಲ್ಲಿ ಹಣ ಇದೆಯೋ ಆ ಹಣವನ್ನು ನೀನು ನೀಡು ಅಂತ ಹೇಳ್ತಾ ಇದ್ರು. ಆ ಒಂದು ಮಾತು ಹೇಳ್ತಾ ಇದ್ರು, ದಾನ ಹೊರತೆಯ ನೀರು ಅಂತ ಹೇಳಿ ಹೇಳ್ತಾ ಇದ್ರು. ನೀನು ಎಷ್ಟು ಹೊರತೆ, ನೀನು ನೀರನ್ನು ಗುಂಡಿಯಲ್ಲಿ ಅಗಿತಾ ನೀರು ಎಷ್ಟು ಬರುತ್ತೋ ನೀನು ದಾನ ಮಾಡ್ತಾ ಹೋದರೆ ನಿನ್ನ ಮನೆತನ ಬೆಳೆಯುತ್ತೆ ಅಂತ ಹೇಳೋರು. ಯಾವಾಗಲೂ ದಾನವನ್ನು ಕೊಡಬೇಕಾದ್ರೆ ದಾನವನ್ನು ಕೇಳಿಕೊಂಡು ಬಂದಂಥ ವ್ಯಕ್ತಿಗಳನ್ನು ಅವರು ಆಲೈಸ್ತಿರಲಿಲ್ಲ. ಸರ್ವಜ್ಞ ಹೇಳ್ತಾನೆ, ಆಗ ಬಾ ಈಗ ಬಾ ಹೋಗಿ ಬಾ ಅನ್ನೋದಲ್ಲೇ ಆಗಲೇ ಕರೆದು ಕೊಡುವವನ ಮನೆ ಒನ್ನಾಗದೆ ಬಿಟ್ಟೀತೆ ಅಂತ ಹೇಳಿ. ಯಾಕೆಂದರೆ ಅವರಲ್ಲಿ ಅರಿವಿತ್ತು. ಬೇರೊಬ್ಬರ ಅರಿವಿನ ಮೂಲಕವಾಗಿ ಬೆಳೆದಂಥ ವ್ಯಕ್ತಿತ್ವ ಮಾವೂರು ಬಸಪ್ಪನವರಲ್ಲ. ಏಕೆಂದರೆ ಅಕ್ಕಮಹಾದೇವಿಯವರು ತನ್ನ ವಚನದಲ್ಲಿ ಹೇಳ್ತಾರೆ, ಎಲ್ಲವನ್ನರಿತು ಫಲವೇ ಕೈಯ ತನ್ನ ಅರಿಯಬೇಕಲ್ಲದೆ ಅಂತ ಹೇಳಿ. ತನ್ನನ್ನು ತಾನು ಅರಿದೇ ಇದ್ರೆ 64 ವಿದ್ಯೆಗಳನ್ನು ಕಲಿತು ಏನು ಫಲ ಅಂತ ಹೇಳಿ. ಅದಕ್ಕೆ 64 ವಿದ್ಯೆಗಳನ್ನು ಕಲಿಯುವುದಕ್ಕಿಂತ ಮುಂಚಿತವಾಗಿ ಮಾವೂರು ಬಸಪ್ಪನವರಲ್ಲಿ ಅರಿವಿತ್ತು. ಅವರು ದೊಡ್ಡ ವಿದ್ಯಾವಂತರಲ್ಲ. ಯಾರಲ್ಲಿ ವಿದ್ಯೆ ಇರುತ್ತೋ ಅಹಂಕಾರ ಬೆಳೆಯುತ್ತೆ. ಅಹಂಕಾರ ಅವರ ವ್ಯಕ್ತಿತ್ವವನ್ನು ಕುಗ್ಗಿಸುತ್ತೆ. ಯಾರಲ್ಲಿ ಬುದ್ಧಿವಂತಿಕೆ ಇರುತ್ತೋ ಅವರಲ್ಲಿ ಅರಿವು ಇರುತ್ತೆ. ಆ ಅರಿವು ಅವರಲ್ಲಿ ದಾನ, ಸಾಮಾಜಿಕ ಕಳಕಳಿ, ಇಂಥ ಗುಣಗಳನ್ನು, ದೈವೀಯ ಗುಣಗಳನ್ನು ಬೆಳೆಸುತ್ತೆ. ಇಂಥ ದೈವೀಯ ಗುಣಗಳಿಂದ ಮಾವೂರು ಬಸಪ್ಪನವರು ಬೆಳೀತಾ ಹೋದರು. ಹೀಗೆ ಅವರ ಮೇಲ್ಮಟ್ಟದ ಜೀವನ 1995 ಅಕ್ಟೋಬರ್ 30ರಂದು ನಮ್ಮನ್ನು ತ್ಯಜಿಸಿ ಅವರು ತಮ್ಮ 95ನೇ ವಯಸ್ಸಿನಲ್ಲಿ ನಮ್ಮೆಲ್ಲರನ್ನ ಬಿಟ್ಟು ಆದರ್ಶ ಬದುಕನ್ನು ಕಟ್ಟಿಕೊಂಡಂಥ ಸ್ಫೂರ್ತಿಯನ್ನು ನೀಡಿ ಇಲ್ಲಿಂದ ತೆರಳಿದೆ. ಅಲ್ಲಿಂದ ಅವರ ಪುತ್ರ, ಅವರಿಗೆ 9 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಆ 5 ಜನ ಗಂಡು ಮಕ್ಕಳಲ್ಲಿ ಇವತ್ತು ಅಧ್ಯಕ್ಷತೆ ವಹಿಸಿರುವಂಥ ಮಾವೂರು ಸಂಗಮೇಶ್ಗೌಡರು ಅವರ ತಂದೆಯ ಸ್ಫೂರ್ತಿಯ ನೆಲೆಯಲ್ಲೇ ಇವತ್ತು ಮಾವೂರು ಬಸಪ್ಪನವರ ಹೆಸರಿನಲ್ಲಿ ಇವತ್ತು ಸುಮಾರು 14-15 ಜಿಲ್ಲೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ದತ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತು ಬಸವ ಸಂಸ್ಕೃತಿ, ಬಸವ ತತ್ವವನ್ನು ಇವರು ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತು ಶರಣ ಸಾಹಿತ್ಯ ಪರಿಷತ್ತಿನಲ್ಲೂ ಸಹ ದತ್ತಿಯನ್ನು ಸ್ಥಾಪನೆ ಮಾಡಿಬಿಟ್ಟು ಅಲ್ಲಿಯೂ ಸಹ ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಮಾವೂರು ಬಸಪ್ಪನವರ ಹೆಸರಿನಲ್ಲಿ 1914ರಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿಬಿಟ್ಟು ಆ ಬಸಪ್ಪನವರ ತಂದೆಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು. ಯಾರು ವಚನ ಶರಣ ಸಾಹಿತ್ಯದಲ್ಲಿ, ಸಾಮಾಜಿಕ ಸೇವೆಯಲ್ಲಿ, ಶಿಕ್ಷಣದಲ್ಲಿ ಇವತ್ತು ಸಮಾಜ ಬೆರಗಾಗುವಂತೆ ಸಾಧನೆಗೈದು ಸಮಾಜದ ಆಸ್ತಿಯಾಗಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ನಾವು ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಅವರು ಪುತ್ರರ ಆಸೆಯಾಗಿತ್ತು. ಹಾಗಾಗಿ 2014ರಿಂದ ನಾವು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ನಾವು ಮೊಟ್ಟ ಮೊದಲಿಗೆ GS ಜಯದೇವ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ವಿ. ಸಮಾಜ ಸೇವಕ ದೀನಬಂಧು ಟ್ರಸ್ಟ್ ಚಾಮರಾಜನಗರ ಇವರು ಡಾಕ್ಟರ್ GS ಶಿವರುದ್ರಪ್ಪನವರ ಪುತ್ರರು. ನಂತರ ಗೋರೂಚ್ ಅವರು ಶರಣ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸಿದಂಥ ಗೋರೂಚ್ ಅವರಿಗೆ ನಂತರ ಕೊಟ್ವಿ. ರಂಜಾನ್ ದರ್ಗಾ ಅವರು, ಶರಣ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರಿಗೆ ಕೊಟ್ಟಿದ್ದೀವಿ. ಡಾಕ್ಟರ್ ಲೀಲಾದೇವಿ ಅವರ ಪ್ರಸಾದ್ ಅವರಿಗೆ ಕೊಟ್ಟಿದ್ದೀವಿ. ಅರವಿಂದ್ ಜೆಟ್ಟಿ ಅವರಿಗೆ ಕೊಟ್ಟಿದ್ದೀವಿ. ಡಾಕ್ಟರ್ ಉದಯಶಂಕರ್ ಪ್ರಮಾಣಿಕ್ ಕೊಪ್ಪಳದ ಅಂತಾರಾಷ್ಟ್ರೀಯ ಖ್ಯಾತ ವಿಜ್ಞಾನಿ ಇಸ್ರೋ ಅಧ್ಯಕ್ಷರು. ನಂತರ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರಿಗೆ ನಾವು ಕೊಟ್ಟಿದ್ದೀವಿ. ಕಳೆದ ವರ್ಷ ಶರಣ BT ಲಲಿತಾ ನಾಯ್ಕ ಕೊಟ್ಟಿದ್ದೀವಿ. ಆದರೆ ಈ ವರ್ಷ ಈ ಸಂದರ್ಭದಲ್ಲಿ ನಾನು ಬಟ್ಟೆಯ ಬಗ್ಗೆ, ಒಂದು ಕಾಲದಲ್ಲಿ ಬಟ್ಟೆ ಒಂದು ಸಂಕೇತವಾಗಿತ್ತು. ಯಾರು ಯಾವ ಥರದ ಬಟ್ಟೆಯನ್ನು ತೊಡ್ತಾರೋ ಅದು ಅವರ ವ್ಯಕ್ತಿತ್ವವನ್ನು, ತತ್ವವನ್ನು ಪ್ರತಿಬಿಂಬಿಸ್ತಾ ಇತ್ತು. ಇವತ್ತು ನೋಡಿ, ಕಾವಿ ತೊಟ್ಟವರೆಲ್ಲರೂ ಸನ್ಯಾಸಿಗಳಲ್ಲ, ನಾವು ನೋಡ್ತಾ ಇದ್ದೀವಿ. ಯಾರು ಅನ್ಯತೆ ಭಾವಿಸಬಾರದು. ಖಾದಿ ತೊಟ್ಟವರೆಲ್ಲರೂ ದೇಶಭಕ್ತರಲ್ಲ. ಕಾಕಿ ಬಟ್ಟೆ ತೊಟ್ಟವರೆಲ್ಲರೂ ಆರಕ್ಷಕರಲ್ಲ. ಶ್ವೇತಧಾರಿಗಳೆಲ್ಲರೂ ಪರಿಶುದ್ಧರಲ್ಲ. ಹಸಿರು ಬಟ್ಟೆ ತೊಟ್ಟವರೆಲ್ಲರೂ ಶಾಂತಿ ಪ್ರಿಯರಲ್ಲ. ಆದರೆ ಇದಕ್ಕೆ ಹೊರತಾಗಿದ್ದವರು ಖಾದಿ ಬಟ್ಟೆಯನ್ನೇ ತೊಟ್ಟು, ಖಾದಿ ಬಟ್ಟೆಯನ್ನೇ ಒಂದು ಆದರ್ಶವನ್ನಾಗಿಟ್ಟುಕೊಂಡು ಬದುಕಿ ಬಾಳಿದ ವ್ಯಕ್ತಿತ್ವ ಮಾವೂರು ಬಸಪ್ಪನವರು. ಅದಕ್ಕೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ ಮಹಾಸ್ವಾಮಿಗಳವರು ಇವರನ್ನು ಆಧುನಿಕ ಗಾಂಧಿ, ದಾವಣಗೆರೆಯ ಮಹಾತ್ಮ ಗಾಂಧಿ ಅಂತ ಹೇಳೋರನ್ನು ಕರೆದು ಮಾವೂರು ಬಸಪ್ಪನವರು. ಆದರೆ ಕಾವಿ ಬಟ್ಟೆಯನ್ನು ತೊಟ್ಟು
ಅದರ ಪಾವಿತ್ರತೆಯನ್ನು ಕಾಪಾಡಿ ಇವತ್ತು ವಿಶ್ವದ ಉದ್ದಗಲಕ್ಕೂ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಜಾತಿ ಮತ ಲಿಂಗ ಭೇದವನ್ನು ಪರಿಗಣಿಸದೆ ನಾವೆಲ್ಲರೂ ಮನುಷ್ಯರು ಎಂಬ ನೆಲೆಗಟ್ಟಿನ ಮೇಲೆ ಬಸವ ತತ್ವವನ್ನು ಪ್ರಚಾರ ಮಾಡುವಂತಹ ಇವತ್ತು ನೈಜ ಬಸವ ತತ್ವ ಸತ್ತ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರಿಗೆ ಇವತ್ತು ಆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಅಂದರೆ ಮಾಲೂರು ಬಸಪ್ಪನವರ ಪ್ರಶಸ್ತಿಗೆ ಇವತ್ತು ಗೌರವ ಹೆಚ್ಚಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯ ಬೆಲೆ ಇದನ್ನು ನಾನು ಅಭಿಮಾನದಿಂದ ನಾವು ನೋಡಲಿಕ್ಕೆ ನಾನು ಬಯಸ್ತೀನಿ. ಅಷ್ಟೇ ಅಲ್ಲ, ಪೂಜ್ಯರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ಕಳೆದ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಈಗ ನಿಕಟಪೂರ್ವ ನಮ್ಮ ಅಂಬೇಪ್ಪನವರಿಗೀಗ ಬಸವ ತತ್ವ ಗಡಿನಾಡಿಗಳಲ್ಲಿ ಇರಲಿಲ್ಲ. ಪೂಜ್ಯರ ಗಮನಕ್ಕೆ ನಾವು ತರ್ತೀವಿ. ಕೋಲಾರ, ಚಿಕ್ಕಬಳ್ಳಾಪುರ, ಕೊಡಗು ಭಾಗದಲ್ಲಿ ಇದೇ ಮಾಲೂರು ಬಸಪ್ಪನವರ ಟ್ರಸ್ಟ್ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಿಂದ ಅಲ್ಲಿನ ಸಾಹಿತ್ಯ ಪರಿಷತ್ತನ್ನು ನಾವು ಆಶ್ರಯವನ್ನು ಇಟ್ಟುಕೊಂಡು ನಾವು ಬಸವ ತತ್ವ ಅಥವಾ ಶರಣ ಸಂಸ್ಕೃತಿ ಉತ್ಸವವನ್ನು ನಾವು ಕೋಲಾರ, ಚಿಕ್ಕಬಳ್ಳಾಪುರ, ಕೊಡಗಿನಲ್ಲಿ ಮಾಡಿದ್ದೀವಿ ಕಳೆದ ವರ್ಷ. ನಾವು 2019ರಲ್ಲಿ 2020ರಲ್ಲಿ ಇಲ್ಲಿ ಮಾಡಬೇಕಂತ ಇತ್ತು. ಆದರೆ ಕರೋನಾ ನಮ್ಮನ್ನು ಬಂದು ಅಪ್ಪಳಿಸಿತು. ಆದರೂ ಸಹ ಇದಕ್ಕೆ ಗೌರವ ಹೆಚ್ಚಾಗಬೇಕಾಗಿತ್ತಲ್ಲ, ಅದಕ್ಕಾಗಿ ಆ ಪ್ರಶಸ್ತಿ ಇವತ್ತು ಪೂಜ್ಯರ ಪಾದಕ್ಕೆ ಇವತ್ತು ಹುಡುಕಿ ಬಂದು ಇವತ್ತು ಅದನ್ನು ಅರ್ಪಿಸ್ತಾ ಇದ್ದೀವಿ. ಅಂದರೆ ಇದಕ್ಕೆ ನಮ್ಮೆಲ್ಲರಿಗೂ ಸಿಕ್ಕಂಥ ಒಂದು ಗೌರವ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಅವರ ವ್ಯಕ್ತಿತ್ವ ಕೊನೆಯದಾಗಿ ಆತ್ಮೀಯ ಬಂಧುಗಳೇ, ಯಾವತ್ತೂ ದಾನವನ್ನು ಕೊಟ್ಟದ್ದನ್ನು ಎಂದೂ ಅವರು ಯಾವ ವೇದಿಕೆ ಮೇಲೂ ಹೇಳಿಲ್ಲ, ಎಂದೂ ಹೇಳಿಲ್ಲ. ಬಸವಣ್ಣರು ಹೇಳ್ತಾರೆ, ಮಾಡಿದನೆಂಬುದು ಮನದಲ್ಲಿ ಒಳೆಯದಿದ್ದರೆ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ. ಅವರು ದಾನವನ್ನು ಕೊಡ್ತಾ 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 ಹೋದರು. ಇವತ್ತು ಅವರ ಮನೆತನ ಎಷ್ಟೋ ಲೆಕ್ಕವಿಲ್ಲದಷ್ಟು ಆಸ್ತಿ ಅವರಿಗೆ ಬಂದಿದೆ. ಅಷ್ಟೇ ಪ್ರಮಾಣದ, ಅದು ಮುಖ್ಯ ಅಲ್ಲ, ಕಟ್ಟಡಗಳು ಮುಖ್ಯ ಅಲ್ಲ, ಬ್ಯಾಂಕಿನಲ್ಲಿರುವ ಠೇವಣಿಗಳು ಮುಖ್ಯ ಅಲ್ಲ, ನಾವು ಧರಿಸಿದ ಆಭರಣಗಳು ಮುಖ್ಯವಲ್ಲ. ಆ ಮನೆತನದ ಸಂಸ್ಕೃತಿಯನ್ನು ಅವರು ಹೆಚ್ಚಿಸಿದರು. ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಸಂಸ್ಕೃತಿಯ ಸದ್ಗುಣದ ಬೀಜಗಳನ್ನು ಬಿತ್ತಿದರು. ಏಕೆಂದರೆ ಅವರಲ್ಲಿ ಗುರುಭಕ್ತಿ ಇತ್ತು, ದೈವಭಕ್ತಿ ಇತ್ತು, ಸಾಮಾಜಿಕ ಕಳಕಳಿ ಇತ್ತು. ಆದ್ದರಿಂದಲೇ ಅವರು ಬೆಳೆದರು. ಅದಕ್ಕೆ ನಮ್ಮ ಹಿರಿಯ ಜಗದ್ಗುರುಗಳು ಹೇಳಿದರು, ನಮ್ಮ ಸ್ನೇಹಿತರು ಹೇಳಿದ ಹಾಗೆ, ನನ್ನಂಥ ನೂರಾರು ಗುರುಗಳನ್ನು ತರಬಹುದು, ಆದರೆ ಮಾಲೂರು ಬಸಪ್ಪನವರ ಇಂಥ ಶಿಷ್ಯನನ್ನು ನಾನು ತರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊನೆಯದಾಗಿ ಈಗಿನ ಸಿರಿಗೆರೆ ಡಾಕ್ಟರ್ ಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಮರಣ ಹೊಂದಿದಾಗ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ಸಮಾಜದ ದುಃಖ ದುಮ್ಮಾನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ನಮ್ಮ ಮಠಕ್ಕೆ ಬಂದಿದ ಒದಗಿದ ಸವಾಲುಗಳನ್ನು, ನೋವುಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಊರುಗೋಲು ಇತ್ತು. ಆ ಊರುಗೋಲು ಸಹ ಇವತ್ತು ಕಳಚಿ ಹೋಯ್ತಲ್ಲ ಅಂತೇಳಿ ಕಣ್ಣೀರು ಹಾಕ್ತಾರೆ. ಆ ಊರುಗೋಲೆ ಮಾಲೂರು ಬಸಪ್ಪನವರು. ಇದು ಅವರ ವ್ಯಕ್ತಿತ್ವ. ಹಾಗಾಗಿ ಇಂಥ ವ್ಯಕ್ತಿತ್ವ ಇವತ್ತು ಅವರು ನಮ್ಮನ್ನು ಬಿಟ್ಟು ಎಷ್ಟೇ ವರ್ಷಗಳಿಂದ ನಿರ್ಗಮಿಸಿದರೂ ಸಹ ಅವರ ಕೊಟ್ಟಂಥ ಕೊಡುಗೆಗಳು, ಅವರು ಬಿತ್ತಿದ ಬೀಜಗಳು, ಅವರ ಬಸವ ತತ್ವ, ಸಾಮಾಜಿಕ ಕಳಕಳಿ ಮತ್ತು ಅವರ ದಾನದ ಗುಣಗಳು ಇವತ್ತು ನಮ್ಮ ಮುಂದೆ ಕಣ್ಮುಂದೆ ಇವತ್ತಿದೆ. ಇಂಥ ಪ್ರಶಸ್ತಿಯನ್ನು ಪೂಜ್ಯರು ಸ್ವೀಕರಿಸಿದ್ದಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ. ಮತ್ತು ಆ ಮನೆತನದ ಪರವಾಗಿ, ಟ್ರಸ್ಟಿನ ಪರವಾಗಿ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅತ್ಯಂತ ಹೃದಯಪೂರ್ವಕ ಕೃತಜ್ಞತಾ ವಂದನೆಗಳನ್ನು ಪಾದಕ ಬಲಗಳಿಗೆ ಅರ್ಪಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಸಹ ಕನ್ನಡ ಭುವನೇಶ್ವರಿ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ನಾನು ಶುಭವನ್ನು ಆಶಿಸ್ತೇನೆ.